ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಸೇರಿದಂತೆ ಕಾಂಗ್ರೆಸ್ನ 5 ಗ್ಯಾರಂಟಿ ಯೋಜನೆಗಳು ಏನಿವೆ, ಈ ಗ್ಯಾರಂಟಿ ಯೋಜನೆಗಳು ಹೇಗೆ ಮುಂದುವರೆದ್ರೆ ಅಥವಾ ನಿಲ್ಲಿಸಿಲ್ಲ ಅಂತಂದ್ರೆ ಜನರು ಅಂದ್ರೆ ರಾಜ್ಯದ ಜನರು ಸುರಕ್ಷಿತವಾಗಿ ಇರೋದಿಲ್ಲ. ಗಂಡಸರಿಗೆ ಉಚಿತ ಬಸ್ ಪ್ರಯಾಣ ಕೊಡದೇ ಇರುವಂತದ್ದು, ಅಂದ್ರೆ ಮಹಿಳೆಯರಿಗೆ ಯಾವ ರೀತಿ ಉಚಿತ ಬಸ್ ಪ್ರಯಾಣವನ್ನ ಕೊಡ್ತಾ ಇದ್ದಾರೆ, ಸೊ ಅದೇ ರೀತಿಯಾಗಿ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನ ಕೊಡದೇ ಇರುವಂತದ್ದು ಇದು ಕಾನೂನಿನ ಉಲ್ಲಂಘನೆ ಆಗುತ್ತೆ. ಮತ್ತೆ ಸಿಎಂ ಹಾಗೂ DCM ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಕೂಡ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ಅಂತಂದ್ರೆ ಮೈಸೂರಿನ KM ಶಂಕರ್ ಚುನಾವಣಾ ಅರ್ಜಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಸೊ ಇದರ ವಿಚಾರಣೆಯನ್ನ ಶನಿವಾರ ನಡೀತು. ಅಂದ್ರೆ ಮೊನ್ನೆ ಶನಿವಾರ ಇದರ ವಿಚಾರಣೆ ಕೋರ್ಟ್ ನಲ್ಲಿ ನಡೀತು. ಅರ್ಜಿದಾರರ ಪರವಾಗಿ ಹಿರಿಯ ವಕೀಲರಾದಂತಹ ಪ್ರಮೀಳಾ ನೇಸರ್ಗಿ ಅವರು ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಏನೆಲ್ಲ ವಾದಗಳು ನಡೀತು? ಇಲ್ಲಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಾದ ನಡೆದಿದೆ. ಹಾಗೇನೆ DCM ಮತ್ತೆ CM ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಕೂಡ ಮಾಡಿದ್ದಾರೆ. ಕೋರ್ಟ್ ನಲ್ಲಿ ಏನೆಲ್ಲ ವಾದ ನಡೀತು, CM ಮತ್ತೆ DCM ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಯಾಕೆ ಮಾಡಿದ್ರು, ಇದರ ಬಗ್ಗೆ ಕೋರ್ಟ್ ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಕೊಡಿ. ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ ಸ್ನೇಹಿತರೆ, ಇದರ ಬಗ್ಗೆ ಇವಾಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಜಾರಿಗೊಳಿಸಿರುವಂತಹ ಗ್ಯಾರಂಟಿ ಯೋಜನೆಗಳಿಗೆ ಹಣ ಬಳಕೆ ಮಾಡುತ್ತಿರುವುದರಿಂದ ತೆರಿಗೆ ಹಣ ದುರ್ಬಳಕೆಯನ್ನ ಮಾಡಿದಂತೆ ಆಗ್ತಾ ಇದೆ. ಸೊ ಇದನ್ನ ನಿಲ್ಲಿಸದಿದ್ದರೆ ಅಥವಾ ಇದನ್ನ ಯಾರಿಗೆ ಅಂದ್ರೆ ಅರ್ಹರಿಗೆ ಕೊಡದೇ ಇದ್ರೆ ಅಥವಾ ಇದನ್ನ ನಿಲ್ಲಿಸದೇ ಇದ್ದರೆ ನಮ್ಮ ರಾಜ್ಯದ ಜನರು ಸುರಕ್ಷಿತವಾಗಿ ಇರೋದಿಲ್ಲ. ಅಂದ್ರೆ ಆರ್ಥಿಕವಾಗಿ ಸುರಕ್ಷಿತವಾಗಿ ಇರೋದಿಲ್ಲ, ಆರ್ಥಿಕ ಸಂಕಷ್ಟ ಮುಂದೆ ಉಂಟಾಗಬಹುದು ಅಂತ ಇಲ್ಲಿ ಹಿರಿಯ ವಕೀಲೆಯಾದಂತಹ ಪ್ರಮೀಳಾ ನೇಸರ್ಗಿ ಅವರು ಶನಿವಾರ ಹೈಕೋರ್ಟ್ ನಲ್ಲಿ ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸಬೇಕು, ಅಂದ್ರೆ ಇನ್ವ್ಯಾಲಿಡ್ ಮಾಡಬೇಕು ಅಂತ ಕೋರಿ KM ಶಂಕರ್ ಅಂದ್ರೆ ಮೈಸೂರಿನ KM ಶಂಕರ್ ಅವರು ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆಯನ್ನ ನ್ಯಾಯಾಧೀಶರಾದಂತಹ ಸುನಿಲ್ ದತ್ ಯಾದವ್ ಅವರಿದ್ದಂತಹ ಏಕಸದಸ್ಯ ಪೀಠ ವಿಚಾರಣೆಯನ್ನ ನಡೆಸಿತು ಶನಿವಾರ ಹೈಕೋರ್ಟ್ ನಲ್ಲಿ. ಏನೆಲ್ಲ ವಾದವನ್ನ ಮಂಡನೆ ಮಾಡಿದ್ರು ಮತ್ತೆ ಏನೆಲ್ಲ ವಿಚಾರಣೆ ನಡೀತು ಅಂತ ನೋಡೋದಾದ್ರೆ, ಇಲ್ಲಿ ಗ್ಯಾರಂಟಿ ಯೋಜನೆಗಳು ಮೂಲಭೂತ ಹಕ್ಕುಗಳು ಮತ್ತು ಸಂವಿಧಾನದ ನಿರ್ದೇಶಕ ತತ್ವಗಳಿಗೆ ವಿರುದ್ಧವಾಗಿದೆ. ಅಂದ್ರೆ ಗ್ಯಾರಂಟಿ ಯೋಜನೆಗಳು ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಈ ಕಾಂಗ್ರೆಸ್ ಇದು ಗ್ಯಾರಂಟಿ ಯೋಜನೆಗಳು ಏನಿವೆ ಇದು ಸಂವಿಧಾನದ ನಿರ್ದೇಶಕ ತತ್ವಗಳಿಗೆ ವಿರುದ್ಧವಾಗಿದೆ ಮತ್ತೆ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾಗಿದೆ. ಗ್ಯಾರಂಟಿ ಯೋಜನೆಗಳು KPCCಯ ಪ್ರಣಾಳಿಕೆ ಆಗಿದೆ. ಅಂದ್ರೆ KPCC ಅಂತಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ಇದು ಈ ಒಂದು ಕಮಿಟಿಯ ಒಂದು ಪ್ರಣಾಳಿಕೆಯಾಗಿದೆ. KPCCಯು ನೋಂದಾಯಿತ ಪಕ್ಷವಲ್ಲ, ಅಂದ್ರೆ ಇದು ರಿಜಿಸ್ಟರ್ಡ್ ಪಕ್ಷವಲ್ಲ. ಅದು ರೂಪಿಸಿರುವ ಪ್ರಣಾಳಿಕೆಯು ಭ್ರಷ್ಟಾಚಾರಕ್ಕೆ, ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕ್ಷಮೆ ಇರಲಿ, ಭ್ರಷ್ಟಾಚಾರಕ್ಕೆ ಸಮವಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ನೆಕ್ಸ್ಟ್, ಗ್ಯಾರಂಟಿ ಯೋಜನೆಗಳಿಗೆ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಕಾರ್ಡ್ಗೆ ಸಹಿ ಮಾಡಿರುವುದು, ಅಂದ್ರೆ ಚುನಾವಣೆಗೆ ಮುಂಚೆ ಏನು ಗ್ಯಾರಂಟಿ ಕಾರ್ಡ್ ಅಂತ ಕೊಟ್ರಲ್ಲ, ಅದರಲ್ಲಿ KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಮತ್ತೆ CM ಸಿದ್ದರಾಮಯ್ಯ ಅವರು ಅಂದ್ರೆ ಸಹಿಯನ್ನ ಅಂದ್ರೆ ಒಂದು ಗ್ಯಾರಂಟಿ ಕಾರ್ಡ್ಗೆ ಸಹಿಯನ್ನ ಮಾಡಿದ್ದಾರೆ. ಆ ಮೂಲಕ ಭ್ರಷ್ಟಾಚಾರ ಎಸಗಿದ್ದಾರೆ. ಹಾಗಾಗಿ ಅವರ ಆಯ್ಕೆಯನ್ನ ಅನೂರ್ಜಿತಗೊಳಿಸಬೇಕು, ಅಂದ್ರೆ ಇನ್ವ್ಯಾಲಿಡ್ ಅನ್ನ ಮಾಡಬೇಕು. ಕ್ರೋಢೀಕೃತ ನಿಧಿ ಅಂದ್ರೆ ಕ್ರೋಢೀಕೃತ ಜನರ ತೆರಿಗೆ ಹಣವನ್ನ ಉಚಿತ ಯೋಜನೆಗಳಿಗೆ ಬಳಸಲಾಗದು ಅಂದ್ರೆ ಬಳಸೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಬಳಸಬೇಕಾದ್ರೆ ಆ ಒಂದು ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಬೇಕಾದ್ರೆ ವಿಶೇಷ ಕಾಯ್ದೆಯನ್ನ ಅಂಗೀಕರಿಸಬೇಕಿತ್ತು. ಹೀಗಾಗಿ ಯಾವ ಒಂದು ವಿಶೇಷ ಕಾಯ್ದೆಯನ್ನು ಕೂಡ ಅಂಗೀಕರಿಸಿಲ್ಲ ಇಲ್ಲಿ. ಸೊ ಹೀಗಾಗಿ ತೆರಿಗೆದಾರರ ಹಣ ದುರ್ಬಳಕೆ ಆಗ್ತಾ ಇದೆ ಅಂತ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ಹಾಗೇನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ನೀಡಿರುವ ಸೇವೆಯನ್ನ ಪುರುಷರಿಗೆ ವಿಸ್ತರಣೆ ಮಾಡದಿರುವುದು, ಅಂದ್ರೆ ಮಹಿಳೆಯರಿಗೆ ಯಾವ ರೀತಿ ಉಚಿತ ಬಸ್ ಪ್ರಯಾಣವನ್ನ ಕೊಡ್ತಾ ಇದ್ದೀರಲ್ಲ, ಅದನ್ನ ಪುರುಷರಿಗೆ ಅಂದ್ರೆ ಗಂಡಸರಿಗೆ ಕೊಡದೇ ಇರುವಂತದ್ದು ಸಂವಿಧಾನದ 14ನೇ ವಿಧಿಯ ಉಲ್ಲಂಘನೆ ಆಗಿದೆ. ಗ್ಯಾರಂಟಿ ಯೋಜನೆಗಳನ್ನ ಅಗತ್ಯ ಇರುವವರಿಗೆ ಮಾತ್ರ ನೀಡಬಹುದಿತ್ತು. ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ, ಯಾರು ಬಡವರು ಇದ್ದಾರೆ ಅಂತವರಿಗೆ ಕೊಡಬಹುದಾಗಿತ್ತು. ಅಂತಂದ್ರೆ ಇಲ್ಲಿ ಗೃಹ ಜ್ಯೋತಿ ಯೋಜನೆಯನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಅಂದ್ರೆ ಉಚಿತ ವಿದ್ಯುತ್ ಅನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಹಾಗೇನೆ ಶಕ್ತಿ ಯೋಜನೆ, ಈ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ, ಅದು ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ ಅಥವಾ ಮಧ್ಯಮ ವರ್ಗದವರಾಗಿರ್ಲಿ, ಎಲ್ಲಾ ವರ್ಗದ ಜನರಿಗೂ ಕೂಡ ಈ ಒಂದು ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಸಿಗ್ತಾ ಇದೆ.
ಸೊ ಇದರ ಬದಲು ಅವಶ್ಯಕತೆ ಇರುವಂತವ್ರಿಗೆ, ಅಗತ್ಯ ಇರುವಂತವ್ರಿಗೆ, ಬಡವರಿಗೆ ಕೊಡಬಹುದಿತ್ತು. ಸೊ ಅದು ಬಿಟ್ಟು ಆ ಒಂದು ಯೋಜನೆಗಳನ್ನ ಎಲ್ಲರಿಗೂ ಕೂಡ ಕೊಡೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಆರೋಪವನ್ನ ಮಾಡಿದ್ದಾರೆ. ಸೊ ನೆಕ್ಸ್ಟ್, ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದ ಜಗತ್ತಿನ ಅನೇಕ ದೇಶಗಳು, ಅಂದ್ರೆ ದೇಶಗಳು, ಅನೇಕ ರಾಜ್ಯಗಳು ಅಥವಾ ಅನೇಕ ದೇಶಗಳು ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗೆ ವೇತನ ನೀಡಲಾಗದಂತ ಸ್ಥಿತಿ ತಲುಪಿವೆ. ಅಂದ್ರೆ ಗ್ಯಾರಂಟಿ ಯೋಜನೆ, ಅಂದ್ರೆ ಕರ್ನಾಟಕ ಮಾದರಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದಂತಹ ಬೇರೆ ದೇಶ ಆಗಿರ್ಬೋದು, ಬೇರೆ ರಾಜ್ಯ ಆಗಿರ್ಬೋದು, ಸೊ ಆ ರಾಜ್ಯದಲ್ಲಿ ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ವೇತನ ನೀಡಲಾಗದಂತ ಸ್ಥಿತಿ ತಲುಪಿವೆ. ಅಂದ್ರೆ ಸಾಕಷ್ಟು ದೇಶಗಳಲ್ಲಿ ಬಂದಿವೆ. ಕಾಂಗ್ರೆಸ್ ಜಾರಿಗೊಳಿಸಿರುವ ಈ ಯೋಜನೆಗಳನ್ನು ಕೊನೆಗೊಳಿಸದೇ ಇದ್ದರೆ, ಅಂದ್ರೆ ಅವಶ್ಯಕತೆ ಇರೋರಿಗೆ ಕೊಡೋದು ಬಿಟ್ಟು ಎಲ್ಲರಿಗೂ ಕೊಟ್ರೆ, ಅಥವಾ ಇದಕ್ಕೆ ಒಂದು ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ, ಕೊನೆಗೊಳಿಸದೇ ಇದ್ರೆ, ನಿಲ್ಲಿಸಿಲ್ಲ ಅಂತಂದ್ರೆ ನಮ್ಮ ರಾಜ್ಯದ ಜನರು ಸುರಕ್ಷಿತವಾಗಿರುವುದಿಲ್ಲ ಎಂದು ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ಅಂದ್ರೆ ಆರ್ಥಿಕವಾಗಿ ಸುರಕ್ಷಿತವಾಗಿರೋದಿಲ್ಲ, ಆರ್ಥಿಕ ಸಂಕಷ್ಟ ಮುಂದೆ ಉಂಟಾಗಬಹುದು, ಅಧಿಕಾರಿಗಳಿಗೆ ಅಥವಾ ಸಿಬ್ಬಂದಿಗಳಿಗೆ ವೇತನ ಕೊಡಲಾಗದಂತಹ ಸ್ಥಿತಿ ಬರಬಹುದು, ಆರ್ಥಿಕವಾಗಿ ಸಂಕಷ್ಟ ಬರಬಹುದು ಅಂತ ಇಲ್ಲಿ ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ಈ ಎಲ್ಲಾ ವಾದವನ್ನ ಕೇಳಿದಂತಹ ನ್ಯಾಯಾಧೀಶರು ಈ ಒಂದು ವಿಚಾರಣೆಯನ್ನ ದಸರಾ ರಜೆಯ ಬಳಿಕ, ಅಂದ್ರೆ ದಸರಾ ರಜೆ ಮುಗಿಯುತ್ತಲ್ಲ ಆ ಒಂದು ನಂತರ ವಿಚಾರಣೆಯನ್ನ ಮುಂದೂಡಿದ್ದಾರೆ. ರಜೆ ಮುಗಿದ ನಂತರ ಈ ಒಂದು ಅರ್ಜಿಯ ವಿಚಾರಣೆ ಮತ್ತೊಂದು ಬಾರಿ ನಡೆಯುತ್ತೆ. ಆವಾಗ ಕೋರ್ಟ್ ಏನು ತೀರ್ಮಾನವನ್ನು ತಗೊಳುತ್ತೆ ಕಾದು ನೋಡ್ಬೇಕು. ಈ ಒಂದು ಗ್ಯಾರಂಟಿ ಯೋಜನೆಗಳು, ಅಂದ್ರೆ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, 5 ಗ್ಯಾರಂಟಿ ಯೋಜನೆಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಏನಾದ್ರೂ ತೀರ್ಮಾನವನ್ನ ಅಥವಾ ಸೂಚನೆಯನ್ನ ಕೊಡುತ್ತಾ, ಅಥವಾ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸೋದಕ್ಕೆ ಏನಾದ್ರೂ ಸೂಚನೆಯನ್ನ ಕೊಡುತ್ತಾ ಅಥವಾ ಕ್ರಮವನ್ನ ಏನಾದ್ರೂ ಕೈಗೊಳ್ಳುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು. ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟು. ದಸರಾ ರಜೆ ಆದ ನಂತರ ಈ ಒಂದು ವಿಚಾರಣೆ ಮತ್ತೆ ನಡೆಯುತ್ತೆ. ಆವಾಗ ನಿಮ್ಗೆ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತೊಂದ್ ಸಾರಿ. ಇದಿಷ್ಟು ಸದ್ಯಕ್ಕೆ ಇರುವಂತಹ ಅಪ್ಡೇಟ್. ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುವಂತಹ ಈ ವಿಡಿಯೋಸ್ ಗಳನ್ನ ನೋಡೋದು ಮಿಸ್ ಮಾಡ್ಕೊಂಡಿದ್ರೆ ತಪ್ಪದೇ ನೋಡಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇತ್ತೀಚೆಗಿನ ಅಪ್ಡೇಟ್. ಮೊದಲನೇದಾಗಿ ವಿದ್ಯಾನಿಧಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಯೆಲ್ಲೋ ಬೋರ್ಡ್ ಆಟೋ ಮತ್ತೆ 4 ವೀಲರ್ ಅಂದ್ರೆ ಟ್ಯಾಕ್ಸಿ ಚಾಲಕರ ಮಕ್ಕಳಿಗೆ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನ ಕೊಡೋದಕ್ಕೆ ಅರ್ಜಿನ ಆಹ್ವಾನ ಮಾಡಿದ್ದಾರೆ. ನೆಕ್ಸ್ಟ್, ಮುಖ್ಯಮಂತ್ರಿ 1 ಲಕ್ಷ ಮನೆ ಯೋಜನೆ ಅಡಿಯಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅಂತಾನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಕೃಷಿ ಭಾಗ್ಯ ಯೋಜನೆಯನ್ನ ಮತ್ತೆ ಆರಂಭವನ್ನ ಮಾಡಿದ್ದಾರೆ. ಇಲ್ಲಿ 90% ವರೆಗೂ ಇಲ್ಲಿ ರೈತರಿಗೆ ಸಬ್ಸಿಡಿ ಸಿಗ್ತಾ ಇದೆ. ನೆಕ್ಸ್ಟ್, 4ನೇದಾಗಿ ಮಕ್ಕಳಿಗೆ NPS ವಾತ್ಸಲ್ಯ ಯೋಜನೆ ಅಂತ ಹೊಸದಾಗಿ ಒಂದು ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ, ಅಂದ್ರೆ ಜಾರಿಗೆ ತಂದಿದ್ದಾರೆ ಕೇಂದ್ರ ಸರ್ಕಾರದಿಂದ. ಸೊ ಇದರಿಂದ ಮಕ್ಕಳಿಗೆ ಮುಂದಿನ ಭವಿಷ್ಯದಲ್ಲಿ ತುಂಬಾ ಹೆಲ್ಪ್, ಅಂದ್ರೆ ಸಹಾಯ ಆಗುತ್ತೆ. ನೆಕ್ಸ್ಟ್, ಪ್ರೈಸ್ ಮನಿ, SC ST ಅವರಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ. ಇಲ್ಲಿ 15,000ದಿಂದ 35,000 ರೂಪಾಯಿವರೆಗೂ ಇಲ್ಲಿ ಪ್ರೋತ್ಸಾಹನ, ಅಂದ್ರೆ ಡೈರೆಕ್ಟ್ ಬ್ಯಾಂಕ್ ಅಕೌಂಟ್ ಗೆ ಈ ಒಂದು ಅಮೌಂಟ್ ಬರುತ್ತೆ, ಅಂದ್ರೆ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ. ಈ ಒಂದು ವಿಡಿಯೋಸ್ ಗಳನ್ನ ನೀವೇನಾದ್ರೂ ನೋಡೋದು ಮಿಸ್ ಮಾಡ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋಸ್ ಗಳ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ವಿಡಿಯೋಸ್ ಅನ್ನ ಯಾರಾದ್ರೂ ನೋಡೋದು ಮಿಸ್ ಮಾಡಿದ್ರೆ ನೀವು ನೋಡಬಹುದು.